ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ಕೆ ಮೈಸೂರು ರುಚಿ. ಈ ದಿನ ಸೊಪ್ಪು ಬೇಳೆ ಸಾಂಬಾರು 3 ರೀತಿ ಬೇಳೆ ಹಾಕಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ನೋಡ್ಕೊಂಬರೋಣ ಬನ್ನಿ. ಇದು ಬೆಳಗ್ಗೆ ಮಾಡಿಬಿಟ್ರೆ ತಿಂಡಿ, ರೊಟ್ಟಿ, ಚಪಾತಿ, ಇಡ್ಲಿ, ದೋಸೆ ಎಲ್ಲದಕ್ಕೂ ಸೆಟ್ ಆಗುತ್ತೆ ಮತ್ತು ಮಧ್ಯಾಹ್ನ ಅನ್ನಕ್ಕೂ ಹಾಕ್ಕೊಂಡು ತಿನ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಮೊದಲಿಗೆ 1 ಲೋಟ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, 1 ಲೋಟ ಚಿರೋಟಿ ರವೆ ತೊಗೊಂಡಿದ್ದೀನಿ. ಇದೆರಡನ್ನು ಬಟ್ಲಿಗೆ ಹಾಕಿ ಪಾತ್ರೆ ಒಳಗೆ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕಿ ಕಲಿಸ್ತೀನಿ. ನೋಡಿ, ನೀರು ದೋಸೆ ಥರ ಕಲಿಸ್ಬೇಕು. ನೀರು ಹಾಕಿ ಉಪ್ಪು ಹಾಕಿದ್ದೀನಿ. ಇವಾಗ ಕಾಯಿ ತುರಿ, ಜೀರಿಗೆ, ಕಡಲೆಬೇಳೆ ಹಾಕ್ತೀನಿ ಅದರೊಳಗಡೆ. ನೋಡಿ, ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಕ್ಯಾರೆಟು, ಶುಂಠಿ ತುರಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಇದರೊಳಗಡೆ ಹಾಕ್ತೀನಿ ಇವಾಗ ದೋಸೆ ಹಿಟ್ಟೊಳಗಡೆ. ಇದು ಚಟ್ನಿಗೆ ಕಡಲೆ, ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಉಪ್ಪು, ಹಸಿಮೆಣಸಿನ್ಕಾಯಿ, ಮಾವಿನಕಾಯಿ ತುರಿ. ಇದು ಮಾವಿನಕಾಯಿ ತುರಿ ನಾನು ಹೀಗೆ ತುರ್ಕೊಬಿಟ್ಟು ಫ್ರೀಝರಲ್ಲಿ ಇಟ್ಕೊತೀನಿ. ಬೇಕಾದಾಗ ತಗೊಂಡು ಚಿತ್ರಾನ್ನ, ಚಟ್ನಿ ಎಲ್ಲದಕ್ಕೂ ಹಾಕ್ಕೋಬೋದು. ವರ್ಷಗಲ್ಲ ಇರುತ್ತೆ ಫ್ರೀಝರಲ್ಲಿ ಹಿಂಗೆ ತುರ್ಕೊಂಡು ಇಟ್ಕೊಂಡ್ರೆ. ಅಕಸ್ಮಾತು ಬೇಯಿಸ್ಬಿಟ್ಟು ಆ ಪಲ್ಪ್ ಇಟ್ಕೊಂಡ್ರೆ ಯಾವುದಕ್ಕೆ ಬೇಕಾದ್ರೂ ಮಾಡ್ಬೋದು, ಯಾವ ಥರ ಬೇಕಾದ್ರೂ ಮಾಡ್ಬೋದು. ಇವಾಗ ಇದನ್ನು ಚಟ್ನಿ ರುಬ್ತೀನಿ. ಇದನ್ನೆಲ್ಲ ದೋಸೆ ಹಿಟ್ಟೊಳಗೆ ಹಾಕ್ತೀನಿ. ದೋಸೆ ಹಿಟ್ಟೊಳಗೆ ಹಾಕ್ಬಿಟ್ಟು ಸ್ವಲ್ಪ ಒಂದು 10 ನಿಮಿಷ ನೆನೆದ್ರೆ ಸಾಕು, ದೋಸೆ ಮಾಡ್ಬೋದು. ನೋಡಿ, ಚಟ್ನಿನೂ ರುಬ್ಬಾಗಿದೆ. ಇವಾಗ ಸ್ಟವ್ ಆನ್ ಮಾಡಿ ತವ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ತವ ಕಾದ್ಮೇಲೆ ದೋಸೆ ಬಿಡೋಣ. ನೋಡಿ ಎಷ್ಟು ಗಟ್ಟಿಯಾಗಿಬಿಡ್ತು, ರವೆ ತೆಳ್ಳಗೆ ಕಲಸಿದ್ದು. ಇವಾಗ ದೋಸೆ ಹಾಕೋಣ. ನಾವು ಸೌತೆಕಾಯಿ ಯಾವ ತರಕಾರಿ ಬೇಕಾದ್ರೆ ಹಾಕ್ಕೋಬೋದು. ನಾನು ಬರೀ ಕ್ಯಾರೆಟ್ ಮಾತ್ರ ಹಾಕ್ಕೊಂಡಿದ್ದೀನಿ. ದಪ್ಪ ಮೆಣಸಿನ್ಕಾಯಿ ಯಾವ್ದು ಬೇಕಾದ್ರೆ ಹಾಕ್ಕೋಬೋದು. ಯಾವ ಸೊಪ್ಪು ಬೇಕಾದ್ರೆ ಹಾಕ್ಕೋಬೋದು. ನುಗ್ಗೆ ಸೊಪ್ಪು, ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಯಾವ ತರಕಾರಿ ಬೇಕಾದ್ರೆ ಹಾಕ್ಕೊಂಡು ಈ ರೀತಿ ದಿಢೀರ್ ದೋಸೆ ಮಾಡ್ಕೊತೀವಿ. ನೋಡಿ, ಇಷ್ಟಾದಮೇಲೆ ನಿಮ್ಮ ಇಷ್ಟ, ಎಣ್ಣೆ, ತುಪ್ಪ, ಬೆಣ್ಣೆ ಏನು ಬೇಕಾದ್ರೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ರೋಸ್ಟ್ ಆಗಲಿ. ನೋಡಿ, ದೋಸೆ ಒಂದು ಕಡೆ ಬೆಂದಿದೆ. ನೀವು ಒಂದು ಸೈಡಾದ್ರೂ ಬೇಯಿಸ್ಕೊಂಡು ಹಾಕ್ಕೋಬೋದು, ಇಲ್ಲ 2 ಕಡೆ ಬೇಕಾದರೆ ಹಾಕ್ಕೋಬೋದು. ನಾನು 2 ಕಡೆ ಹಾಕ್ಕೊಳ್ತಾ ಇದ್ದೀನಿ. ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಇವಾಗ ತೆಗೆಯೋಣ. ದೋಸೆ ಆಗಿದೆ. ನೋಡಿ, ದಿಢೀರ್ ದೋಸೆ ರೆಡಿಯಾಗಿದೆ ಚಟ್ನಿಯೊಂದಿಗೆ. ಇನ್ನು ಮಧ್ಯಾಹ್ನದ ಅಡುಗೆ ಮಾಡೋಣ. ಇಲ್ಲಿ 1 ಸ್ಪೂನು 4 ಥರ ಬೇಳೆ ತೊಗೊಂಡಿದ್ದೀನಿ. ಹೆಸರು ಬೇಳೆ, ಕಡಲೆಬೇಳೆ, ಮಸೂರ್ ದಾಲ್, ತೊಗರಿಬೇಳೆ. ಇದನ್ನು ಕ್ಲೀನಾಗಿ 3 ಸಲ ತೊಳ್ಕೊಂಡು, ಸೊಪ್ಪನ್ನ ತೊಳ್ಕೊಂಡು, ಸೊಪ್ಪು ಇದು ಮತ್ತು ಹುಣಸೆ ರಸ, ಇದು ತೆಂಗಿನಕಾಯಿ ಮತ್ತು ಸಾಂಬಾರು ಪೌಡ್ರ್ ಹಾಕ್ಕೊಂಡಿದ್ದೀನಿ. 1 ಹಿಡಿ ತೆಂಗಿನಕಾಯಿ, ಸಾಂಬಾರು ಪೌಡ್ರು, 1 ಈರುಳ್ಳಿ ಎಲ್ಲ ಹಾಕ್ಕೊಳ್ತೀನಿ ಇವಾಗ ಇದರೊಳಗಡೆ, ಕುಕ್ಕರ್ ಒಳಗಡೆ. ನೋಡಿ, ಇವಾಗ ಸೊಪ್ಪು ನಾನು ಕಟ್ ಮಾಡಿಲ್ಲ, 1 ಕಟ್ಟು ಹಾಗೆ ಹಾಕ್ತಾಯಿದ್ದೀನಿ. 1 ದಪ್ಪ ಈರುಳ್ಳಿ, 1 ಸಣ್ಣ ಈರುಳ್ಳಿ, ಬೆಳ್ಳುಳ್ಳಿ ಇದನ್ನು ಕುಕ್ಕರ್ಗೆ ಹಾಕ್ತೀನಿ. 3-4 ಸಲ ತೊಳೆದಿರೋದು 3 ಥರ ಬೇಳೆ ಹಾಕ್ತಾಯಿದ್ದೀನಿ. ಇವಾಗ ಸಾಂಬಾರು ಪೌಡ್ರು, ಕಾಯಿ ತುರಿ ಹಾಕ್ತೀನಿ. ಸ್ವಲ್ಪ ಹುಣಸೆ ರಸ ಹಾಕ್ತೀನಿ. ಇವಾಗ 3 ವಿಷಲ್ ತೊಗೊಳ್ತೀನಿ. ಇದನ್ನು ಮೆತ್ತಗೆ ಬೇಯಿಸ್ಕೊಳ್ತೀನಿ. ನೋಡಿ, ಕುಕ್ಕರ್ ಮುಚ್ಚಳ ತೆಗೆದಿಟ್ಟಿದ್ದೆ, ತಣ್ಣಗಾಗಿದೆ. ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ. ಇದನ್ನು ನೋಡಿ, ಈ ರೀತಿ ರುಬ್ಕೊಂಡು ನಾನು ಸಾರಿನ ಕನ್ಸಿಸ್ಟೆನ್ಸಿ ಬೇಕಾದ್ರೆ ಚಪಾತಿ, ರೊಟ್ಟಿಗೂ ನೆಂಚ್ಕೊಂಡು ತಿನ್ಬೋದು. ಅದಕ್ಕೋಸ್ಕರ ಇಷ್ಟು ಗಟ್ಟಿ ಇಟ್ಕೊಂಡಿದ್ದೀನಿ ರುಬ್ಕೊಂಡು. ಇವಾಗ ಸ್ವಲ್ಪ ಕುದಿಸಿದ್ರೆ ಸಾಕು, ಎಲ್ಲ ಆಲ್ರೆಡಿ ಕುಕ್ಕರಲ್ಲಿ ಬೆಂದಿರೋದೆಯಾ. ಉಪ್ಪು ಹಾಕ್ಬಿಟ್ಟು ಇವಾಗ ಒಗ್ಗರಣೆ ಮಾಡ್ತೀನಿ. ಸ್ಟವ್ ಆನ್ ಮಾಡಿ ಇಟ್ಟಿದ್ದೀನಿ, ಕುದೀಲಿ ಚೆನ್ನಾಗಿ. ನಾನು ಉಪ್ಪು ಹಾಕಿಲ್ಲ, ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕುದಿ ಬರಲಿ. ಇವಾಗ ಇಷ್ಟು ಕುದ್ರೆ ಸಾಕು.
ಇವಾಗ ಒಗ್ಗರಣೆಗಿಡೋಣ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಇದು ಚೆನ್ನಾಗಿ ಎಲ್ಲ ಇದಾದಮೇಲೆ ಸಾಂಬಾರ್ಗೆ ಹಾಕ್ತೀನಿ. ಇಲ್ಲಿ ಅನ್ನಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಒಂದಕ್ಕೆ 2 ನೀರು ಹಾಕಿ ಅದಾದಮೇಲೆ ಅನ್ನ ಕೂಡ ಮಾಡ್ಕೊಬಿಡ್ತೀನಿ. ನೋಡಿ, ಈ ರೀತಿ ನಾನು ಅನ್ನಕ್ಕೆ ಸೊಪ್ಪು ಬೇಳೆಗಳದ್ದು ಸಾಂಬಾರು ಹಾಕ್ಕೊಂಡಿದ್ದೀನಿ. ಇದು ಇಡ್ಲಿ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಹುರುಳಿಕಾಳು ಹಪ್ಪಳ. ನೀವು ಒಮ್ಮೆ ಈ ರೀತಿ ಸೊಪ್ಪು ಬೇಳೆ ಸಾಂಬಾರು ಮಾಡ್ಕೊಂಡು ತಿನ್ನಿ, ಎಲ್ಲದಕ್ಕೂ ಹೊಂದುತ್ತೆ ಇದು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ. ಬಾಯ್.